ಆತ್ಮೀಯರೇ, ತಮ್ಮೆಲ್ಲರಿಗೂ ಕೂಡ ರೆಡಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಅರುಣ್ ಕುಮಾರ್, ದಾವಣಗೆರೆಯಿಂದ. ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳನ್ನ ಸಾಕಷ್ಟು ಬಾರಿ ಕೇಳಿದ್ರಿ. ಬಟ್ ಆ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲಿಕ್ಕೆ ಆಗಿರಲಿಲ್ಲ. ಆ 2 ಪ್ರಶ್ನೆಗಳಿಗೆ ಉತ್ತರಿಸುವಂತ ಪ್ರಯತ್ನವನ್ನ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗಾಗಲೇ ಏನೆಲ್ಲ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಅನ್ನ ಬರೆದಿದ್ರಲ್ಲ, ಅವ್ರ ಕತೆ ಏನಾಯ್ತು ಅನ್ನೋದ್ರ ಬಗ್ಗೆ ಕೇಳಿದ್ರಿ. ಅದಕ್ಕೆ ಉತ್ತರ. ಇನ್ನು ಎರಡನೇದಾಗಿ ಏನಪ್ಪಾ ಅಂದ್ರೆ, ಮುಂದಿನ ಒಂದು ವಿಲೇಜ್ ಅಕೌಂಟೆಂಟ್ ನೇಮಕಾತಿ ಪ್ರಕ್ರಿಯೆ ಅನ್ನುವಂಥದ್ದು ಯಾವಾಗ ಪ್ರಾರಂಭವಾಗ್ತದೆ, ನಾವು ಈಗ ಏನೆಲ್ಲ ವಿಚಾರಗಳನ್ನ ಅಧ್ಯಯನ ಮಾಡಬೇಕಾಗ್ತದೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ನಿರೀಕ್ಷೆ ಮಾಡಬಹುದು ಅನ್ನುವಂಥ ಪ್ರಶ್ನೆನ ಕೇಳಿದ್ರಿ. ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತ ಈ ಒಂದು KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಏನು ಪರೀಕ್ಷೆನ ಮಾಡಿದ್ರಲ್ಲ, ಆ ಪರೀಕ್ಷೆಯ ಫಲಿತಾಂಶ ಬಂದಾಯ್ತು, ಅದರ ಅಪಾಯಿಂಟ್ಮೆಂಟ್ ಆರ್ಡರ್ ಇನ್ನೂ ಸಿಕ್ಕಿಲ್ಲ ಅನ್ನುವಂಥ ಮಾತನ್ನ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಬಟ್ ನೋಡಿ, ಇತ್ತೀಚೆಗೆ ಇನ್ನು 1 ತಿಂಗಳು ಕೂಡ ಆಗಿಲ್ಲ, 1,000 ಅಭ್ಯರ್ಥಿಗಳಿಗೂ ಕೂಡ ಅಪಾಯಿಂಟ್ಮೆಂಟ್ ಆರ್ಡರ್ನ ಕೊಟ್ಲಾಯಿತು. ಈಗ ಬಹಳ ತುರ್ತು ಕೆಲಸ ಇರೋದ್ರಿಂದ ಆದಷ್ಟು ಬೇಗ ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಅನ್ನುವಂಥದ್ದು ನಿರ್ಮಾಣ ಆದ್ರಿಂದ ಅವರಿಗೆ ಆ 1,000 ಜನಕ್ಕೆ ಏನಪ್ಪಾ ಅಂದ್ರೆ ಅಪಾಯಿಂಟ್ಮೆಂಟ್ ಆರ್ಡರ್ನ ಕೊಟ್ಟಿದ್ದಾರೆ. ಈಗ ಅವರೆಲ್ಲರೂ ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಐ ಥಿಂಕ್ ಟ್ರೈನಿಂಗ್ ಏನೋ ಮಾಡ್ತಾ ಇರ್ಬೋದೇನೋ. ಈಗ ವೇತನ ಅನ್ನುವಂಥದ್ದು ಕೂಡ ಅವರಿಗೆ ಸಿಗುತ್ತೆ. ಇನ್ನು ಮೊದಲನೇ ವೇತನನೂ ಕೂಡ ಅವರಿಗೆ ಸಿಕ್ಕಿಲ್ಲ. ಸೊ ಅದೊಂದು ಬಹಳ ಖುಷಿಯ ಸಮಾಚಾರ. ಮತ್ತು ಈ ಒಂದು ರೆಡಾರ್ ಟಿವಿಯ ವತಿಯಿಂದ, ನಮ್ಮ ರೆಡಾರ್ ಟಿವಿಯ ಏನೆಲ್ಲ ವೀಕ್ಷಕರಿದ್ರಲ್ಲ, ಎಲ್ಲ ವೀಕ್ಷಕರ ವತಿಯಿಂದ ಆ ಅಪಾಯಿಂಟ್ಮೆಂಟ್ ಆರ್ಡರ್ನ ಪಡ್ಕೊಂಡಿರ್ತಕ್ಕಂಥ ಎಲ್ಲ 1,000 ಅಭ್ಯರ್ಥಿಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ನಿಮ್ಮೆಲ್ಲರ ಪರವಾಗಿ ಅರ್ಪಣೆ ಮಾಡ್ತಾ ಇದ್ದೇನೆ. ಇದು ಮೊದಲನೇದಾಗಿ. ಇನ್ನು ಎರಡನೇದಾಗಿ ಏನಪ್ಪಾ ಅಂತಂದ್ರೆ, ವಿಲೇಜ್ ಅಕೌಂಟೆಂಟ್ ನೇಮಕಾತಿ ಪ್ರಕ್ರಿಯೆ ಮತ್ತೆ ಯಾವಾಗ ಪ್ರಾರಂಭ ಆಗ್ಬೋದು ಅಂತ ಹೇಳಿ ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ, ವಿಲೇಜ್ ಅಕೌಂಟೆಂಟ್ ಅನ್ನ VAO ಅಂತ ಹೇಳ್ಬಿಟ್ಟು ಮಾಡಿದ್ರು. ಇರ್ಲಿ, ಈ ಒಂದು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ ನೋಡಿ, 1,500 ಪೋಸ್ಟ್ಗಳು ಖಾಲಿ ಇತ್ತು. ಅದರಲ್ಲಿ 1,000 ಪೋಸ್ಟ್ಗಳನ್ನು ಅತಿ ತುರ್ತಾಗಿ ತುಂಬಿಕೊಳ್ಬೇಕನ್ನುವಂಥ ಉದ್ದೇಶದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ಮಾಡಲಾಯಿತು. ಇನ್ನು ಉಳಿದಿರತಕ್ಕಂಥ ಪೋಸ್ಟ್ಗಳನ್ನು ಯಾವಾಗ ಬೇಕಾದರೂ ಕೂಡ ಅವರು ಕಾಲ್ ಮಾಡ್ಬೋದಾಗಿದೆ, ಯಾವಾಗ ಬೇಕಾದರೂ ಕಾಲ್ ಫಾರ್ ಮಾಡ್ಬೋದಾಗಿದೆ. ಹಾಗಾಗಿ ಯಾರೆಲ್ಲರೂ ಕೂಡ ಪ್ರಶ್ನೆಗಳನ್ನ ಕೇಳಿದ್ರು, ಮತ್ತೆ ಯಾರೆಲ್ಲರೂ ಕೂಡ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯನ್ನ ಬರೀಬೇಕು ಅನ್ನುವಂಥದ್ದಾಗಿ ಪರೀಕ್ಷೆಯ ನಿರೀಕ್ಷೆಯಲ್ಲಿದ್ದೀರೋ, ತಾವೆಲ್ಲರೂ ಕೂಡ ಏನಪ್ಪಾ ಅಂದ್ರೆ, ಈ ನೋಟಿಫಿಕೇಶನ್ ಬರೋ ತನಕ ವೇಟ್ ಮಾಡತಕ್ಕಂಥದ್ದು ಬೇಡ. ಯಾಕಂದ್ರೆ ಯಾವಾಗ ಬೇಕಾದರೂ ಕೂಡ ಇವರು ಬಿಡುಗಡೆ ಮಾಡ್ಬೋದು. ಯಾಕಂದ್ರೆ ಸರ್ಕಾರ ಯಾವಾಗ ಬಿಡುತ್ತೆ, ಏನಾಗುತ್ತೆ ಅನ್ನೋದನ್ನ ಯಾವುದನ್ನು ಕೂಡ ನಿರೀಕ್ಷೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ತಮಗೂ ಕೂಡ ಗೊತ್ತಿದೆ ಅಂತ ಭಾವಿಸ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ಯಾವಾಗ ಬೇಕಾದರೂ ಅವರು ಕಾಲ್ ಮಾಡ್ಬೋದು. ಆದರೆ BA ಆಗಿರ್ಬೋದು, BSc ಆಗಿರ್ಬೋದು, BCom ಆಗಿರ್ಬೋದು, ಅಥವಾ ದ್ವಿತೀಯ PUC ಇತ್ತೀಚೆಗೆ ಪಾಸ್ ಮಾಡ್ಕೊಂಡಿರ್ತಕ್ಕಂಥವ್ರು ಯಾರೇ ಆಗಿರ್ಬೋದು, ನಿಮ್ಮ ವಿದ್ಯಾಭ್ಯಾಸವನ್ನು ಏನ್ ಮಾಡ್ತಾ ಇದ್ದೀರೋ ಕಾಲ್ ಮಾಡ್ಲಿ. ಕಾಲ್ ಮಾಡಿದ ನಂತರವಾಗಿ ಪುಸ್ತಕವನ್ನ ಖರೀದಿ ಮಾಡಿ ತದನಂತರದಲ್ಲಿ ಓದ್ತೀನಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಹೋಗ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅದು ಬಹಳ ದೊಡ್ಡ ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಬಹಳ ದೊಡ್ಡ ಕಾಂಪಿಟೇಷನ್ ಅಂತಕ್ಕಂಥದ್ದು ಇದೆ. ಹೆಚ್ಚು ಕಡಿಮೆ ಆ 1,000 ಪೋಸ್ಟಿಗೆ 5 ಲಕ್ಷ ಜನ ಏನೋ ಬರೆದಿದ್ರು ಅಲ್ವಾ. ಸೊ ಆದ್ರಿಂದ ಉತ್ತಮರಲ್ಲಿ ಉತ್ತಮರನ್ನ ಆಯ್ಕೆ ಮಾಡ್ಕೊಳ್ತಾ ಇದಾರಲ್ವಾ. ಆ ಒಂದು ದೃಷ್ಟಿಕೋನದಿಂದ ನಾವು ಎಲ್ಲಾ ಹಂತದಲ್ಲೂ ಕೂಡ ರೆಡಿ ಆಗ್ಬೇಕು. ಸಿಲೆಬಸ್ ಕಾಪಿನೂ ಕೂಡ ತಮಗೆ ಗೊತ್ತಿದೆ, ಸಿಲೆಬಸ್ ಗೊತ್ತಿದೆ. ನೀವು ಇನ್ನು ಈ ವರ್ಷದಲ್ಲೇ ಕಾಲ್ ಮಾಡ್ತಾರೆ, ಈ ವರ್ಷದಲ್ಲಿ ನಾನು ಎಕ್ಸಾಮ್ ಬರೀತೀನಿ ಅನ್ನುವಂಥದ್ದಾಗಿ ತಲೆ ಒಳಗಡೆ ಇಟ್ಕೊಂಡು ನೀವು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ನೋಟಿಫಿಕೇಶನ್ ಬಂದ್ಮೇಲೆ ನಾನು ನೋಡ್ಕೊಳ್ತೀನಿ ಅಂತಂದ್ರೆ ಬಹಳ ಕಷ್ಟ ಆಗ್ತದೆ. ಆದ್ರಿಂದ ಈಗಲೇ ಸಂಬಂಧಪಟ್ಟಂತ ಸಿಲೆಬಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಮತ್ತೆ ಓದ್ಲಿಕ್ಕೆ ಪ್ರಾರಂಭ ಮಾಡಿ. 5ರಿಂದ 10ನೇ ತರಗತಿ ತನಕ ಸೈನ್ಸ್ ಮತ್ತೆ ಸೋಷಿಯಲ್ ಸೈನ್ಸ್ ಅಂತೂ ಕಡ್ಡಾಯವಾಗಿ ನೀವು ಓದಲೇಬೇಕಾಗ್ತದೆ. ದಯವಿಟ್ಟು ಓದಿ. ಮತ್ತೆ ಉತ್ತಮವಾದಂಥ ಮ್ಯಾಗಝಿನ್ಸ್ಗಳನ್ನು ಓದುವಂಥದ್ದು, ಮತ್ತೆ ಕರೆಂಟ್ ಇವೆಂಟ್ಸ್ಗಳು ಏನು ಬರ್ತದೋ ಅದರದ್ದೇ ಅದೊಂದು ಸಪ್ರೇಟ್ ಬುಕ್ಕನ್ನು ಮಾಡಿಬಿಟ್ಟು ಎಲ್ಲ ಟಿಪ್ಸ್ಗಳನ್ನು ಈ ಹಿಂದೆನೂ ಕೂಡ ನಾನು ಹೇಳಿದೆ. ಇದರಲ್ಲಿ ಯಾವುದು ಕೂಡ ಹೊಸದಲ್ಲ. ಏನು 2 ಪ್ರಶ್ನೆಗಳನ್ನು ಕೇಳಿದರೆ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಯಾವಾಗ ಬೇಕಾದರೂ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ ಕಾಲ್ ಮಾಡ್ಬೋದಾಗಿದೆ. ನೀವು ಓದಲಿಕ್ಕೆ ಪ್ರಾರಂಭ ಮಾಡಿ. ಯಾವಾಗ ಕಾಲ್ ಮಾಡಿದ್ರೂ ಕೂಡ ನೀವು ರೆಡಿ ಅನ್ನೋ ರೀತಿಯಲ್ಲಿ ಇರಬೇಕಾಗ್ತದೆ. ಯಾಕಂದ್ರೆ ಸ್ವಲ್ಪ ವಿಚಾರಗಳಿಲ್ಲ. ಯಾಕಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳು, ಇತ್ತೀಚೆಗೆ ಬರತಕ್ಕಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಜಗಜಾಂತರವಾದಂತಹ ಒಂದು ಅಂತರವನ್ನ ನೋಡಬಹುದಾಗಿದೆ. ಹಿಂದೆ ಯಾವುದೇ ಪ್ರಶ್ನೆ ಪತ್ರಿಕೆಗಳು ಬಂದರೂ ಕೂಡ ಒಂದು 10 ಪ್ರಶ್ನೆಗಳನ್ನ ಟ್ವಿಸ್ಟ್ ಮಾಡಿದ್ರೆ ಇನ್ನು ಉಳಿದಂಥ ಪ್ರಶ್ನೆಗಳಿಗೆ ನೇರವಾದಂಥ ಉತ್ತರಗಳು ಇರ್ತಾ ಇತ್ತು. ಒಂದು ಹಂತದ ತನಕ ಯಾರು ಚೆನ್ನಾಗಿ ಓದಿರ್ತಾರೋ ಗೆಸ್ ಮಾಡ್ಬೋದಾಗಿತ್ತು. ಆದರೆ ಈಗ ಹಂಗಲ್ಲ. ನೀವೆಷ್ಟೇ ಚೆನ್ನಾಗಿ ಓದಿರೂ ಕೂಡ ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ಪ್ರಶ್ನೆಗಳು ಬರ್ತವೆ. ನಮಗೆ ಇರ್ತಕ್ಕಂಥ 2 ತಾಸಿನಲ್ಲಿ ಹೆಚ್ಚು ಕಡಿಮೆ 1 ತಾಸು ಓದ್ಲಿಕ್ಕೆ ಹೋಗ್ಬಿಡ್ತದೆ. ಅಂದ್ರೆ ಅಷ್ಟು ದೊಡ್ಡ ಪ್ರಶ್ನೆಗಳು, ಅಷ್ಟು ದೊಡ್ಡ ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಒಂದು ಪ್ರಶ್ನೆಯನ್ನ ಓದಿಬಿಟ್ಟು ಆ ಪ್ರಶ್ನೆಗಿರ್ತಕ್ಕಂಥ 4 ಉತ್ತರಗಳನ್ನ, ಆಪ್ಷನ್ಸ್ಗಳನ್ನ ಜೀರ್ಣ ಮಾಡ್ಕೊಳ್ಳೋಷ್ಟೊತ್ತಿಗೆ ಸಮಯ ಹಾಕಬೇಕು.
ಅಂದರೆ ನಾವು ಎಷ್ಟು ಪರಿಪಕ್ವತೆಯನ್ನು ಪಡ್ಕೊಂಡಿರ್ತೀವೋ ವಿಷಯದಲ್ಲಿ, ಯಾವುದೇ ವಿಷಯ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಕರೆಂಟ್ ಇವೆಂಟ್ಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಕನ್ನಡ ಗ್ರಾಮರ್ ಆಗಿರ್ಬೋದು, ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು, ನಾವು ಎಷ್ಟು ಆಳದಲ್ಲಿ ಇರ್ತೀವೋ ಅಷ್ಟು ಪರ್ಫೆಕ್ಷನ್ ಅನ್ನೋದು ಬರ್ತದೆ. ನಾವೆಷ್ಟು ಪರ್ಫೆಕ್ಷನ್ ಅಲ್ಲಿ ಇರ್ತೀವೋ ಅಷ್ಟು ಬೇಗ ಉತ್ತರವನ್ನ ಬರೀಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಎಷ್ಟು ಪ್ರಶ್ನೆಗೆ ನನಗೆ ಉತ್ತರ ಗೊತ್ತಿದೆ ಅನ್ನೋದಕ್ಕಿಂತ ಎಷ್ಟು ಪ್ರಶ್ನೆಗೆ ನಿಖರವಾದಂತ ಉತ್ತರವನ್ನ ನಾನು ಗಿವನ್ ಟೈಮಲ್ಲಿ ಕೊಡ್ತೀನಿ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 100 ಪ್ರಶ್ನೆ 120 ನಿಮಿಷ ಇರ್ತದೆ. ಒಂದು ಪ್ರಶ್ನೆಗೆ 6-7 ನಿಮಿಷ ತಗೊಂಡ್ರೆ ಉತ್ತರಿಸ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅಮೂಲಾಗ್ರವಾದಂಥ ಅಧ್ಯಯನವನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ ನೋಟಿಫಿಕೇಶನ್ ತನಕ ವೇಟ್ ಮಾಡ್ತಕ್ಕಂಥದ್ದು ಬೇಡ. ಈಗಲೇ ಸ್ಟಾರ್ಟ್ ಮಾಡಿ, ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು. ಎಸ್ಪೆಷಲಿ ವಿಲೇಜ್ ಅಕೌಂಟೆಂಟ್ ಯಾರೆಲ್ಲರೂ ಕೂಡ ನಿರೀಕ್ಷೆಯಲ್ಲಿ ಇದ್ದೀರೋ ಅವರಿಗಾಗಿ ಈ ಒಂದು ಕಿವಿ ಮಾತು. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮ ಅಭಿಪ್ರಾಯಗಳು ಇತ್ತಂತಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ರಿ. ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮೊಂದಿಗೆ ಮತ್ತೆ ಚರ್ಚೆ ಮಾಡ್ತೀನಿ. ಧನ್ಯವಾದಗಳು.